ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮತ್ತೊಂದು ಸ್ಟಾಕ್ ಆಲ್ಮೋಸ್ಟ್ ಒಂದು ಸ್ಟ್ರಾಂಗ್ ಟ್ರೆಂಡ್ ಲೈನ್ ಬ್ರೇಕ್ಔಟ್ ನ ಜೊತೆಗೆ ಒಂದು ಸೂಪರ್ ಅಪ್ ಟ್ರೆಂಡ್ ಕೊಡುವಂತ ಒಂದು ಸ್ಟಾಕ್ ನ ಶೇರ್ ಮಾಡ್ತಾ ಇದ್ದೀನಿ. ಇದನ್ನ ಬೈ ದ ಬಿಲ್ಡರ್ಸ್ ಅಂತ ಕೊಟ್ಟಿದ್ದೀನಿ ಬಿಕಾಸ್ ಇದು ಒಂದು ಕನ್ಸ್ಟ್ರಕ್ಷನ್ ಕಂಪನಿ, ಶೋಭಾ ಒಂದು ಕಂಪನಿ ಆಗಿರೋದ್ರಿಂದ ಈ ಒಂದು ಸ್ಟಾಕ್ ಅಲ್ಲಿ ಯಾವ ರೀತಿ ಒಂದು ಟ್ರೆಂಡ್ ಅನಾಲಿಸಿಸ್ ಬ್ರೇಕ್ಔಟ್ ಆಗ್ತಿದೆ ಅನ್ನೋ ಒಂದು ಇನ್ಫಾರ್ಮೇಶನ್ ನೋಡೋಣ. ಆ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡೋಕ್ಕಿಂತ ಮುಂಚೆ ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ, ನಾವು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ಸ್ ಅಲ್ಲ. ದಯವಿಟ್ಟು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ಕನ್ಸಲ್ಟ್ ಮಾಡಿ ನಾವು ಕೊಡುವಂಥ ಈ ಇನ್ಫಾರ್ಮೇಷನ್ಸ್, ಚಾರ್ಟ್ ಅನಾಲಿಸಿಸ್, ಅದ್ರ ಜೊತೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್, ಅದ್ರ ಜೊತೆ ಈ ವಿಡಿಯೋದಲ್ಲಿ ಏನು ಕಂಟೆಂಟ್ಸ್ ಬರುತ್ತೆ ಈ ಚಾನಲ್ ಮುಖಾಂತರ ಅಷ್ಟು ನಿಮ್ಮ ಒಂದು ಎಜುಕೇಶನ್ ಪರ್ಪಸ್ಗೆ ಮತ್ತೆ ಒಂದು ಕಲೀರಿ ಅನ್ನೋ ಪರ್ಪಸ್ಗೆ ಮಾತ್ರ. ಓಕೆ, ಸರಿ. ಇದು ಒಂದು ಡೈಲಿ ಟೈಮ್ ಫ್ರೇಮ್ ಅನಾಲಿಸಿಸ್ ಸ್ನೇಹಿತರೆ. ಸೊ ನೀವು ನೋಡ್ಬೋದು, ಈ ಒಂದು ಸ್ಟಾಕ್ ಆಲ್ಮೋಸ್ಟ್ ಸುಮಾರು ದಿವಸಗಳ ನಂತರ ಈ ಲೆವೆಲ್ಗಳನ್ನ ಒಂದು ಬ್ರೇಕ್ಔಟ್ ಕೊಡ್ತು ಅಂತ ಹೇಳ್ಬೋದು. ಸರಿ, ನಂತರ ಬ್ರೇಕ್ಔಟ್ ಕೊಟ್ಟಿರೋದ್ರಿಂದ ಏನು ಟ್ರೆಂಡ್ ಲೈನ್ ಇನ್ಫಾರ್ಮೇಶನ್ಸ್ ಮಾಡಿದ್ವಿ ಅದನ್ನ ಒಂದು ಬ್ರೇಕ್ಔಟ್ ಕೊಟ್ಟ ಮೇಲೆ ಅದೇ ಲೆವೆಲ್ ಅಲ್ಲಿ ತುಂಬಾ ದಿವಸ ಸಸ್ಟೈನ್ ಆಗಿ ಒಂದು ಸೆಲ್ಲಿಂಗ್ ಪ್ರೆಷರ್ ಈ ರೀತಿ ಇದ್ರೂ ಸಹ ನೋಡ್ಬೋದು ಸ್ಲೋ ಅಂಡ್ ಸ್ಟಡಿಯಾಗಿ ರಿಕವರ್ ಆಗಿದೆ ಅಂತ ಹೇಳ್ಬೋದು. ಅದಾದ್ಮೇಲೆ ಈ ಒಂದು ಸ್ಟಾಕು ಅದತ್ರ 550 ಇಂದ 560 ಲೆವೆಲ್ಗೆ ಒಂದು ಹೋಲ್ಡ್ ಆಗಿ ಈ ನಾನೇನು ಲೈನ್ ಫಾರ್ಮೇಶನ್ಸ್ ಮಾಡಿದ್ನಲ್ಲ ಈ ಒಂದು ಲೈನು ಬೇಕಾದ್ರೆ ಕಲರಿಂಗ್ ಮಾಡ್ಬಿಡ್ತೀವಿ, ಸೊ ನಿಮ್ಗೆ ಈಸಿಗೆ ಅರ್ಥ ಆಗುತ್ತೆ. ಒಂದು ನಿಮಿಷ. ಓಕೆ, ನೋಡ್ಬೋದು ಈ ಒಂದು ಲೈನ್ ಏನು ಫಾರ್ಮೇಶನ್ಸ್ ಹಾಕಿದ್ದೀನಲ್ಲ ನಾನು, ರೆಡ್ ಲೈನು, ಆ ಒಂದು ಲೈನ್ ಬ್ರೇಕ್ಔಟ್ ಆಗೋಕ್ಕೆ ಒಂದು ರೆಡಿ ಇದೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಮುಂಚೆನೇ ಶೇರ್ ಮಾಡಿದ್ದೀನಿ. ಈ ಆಲ್ಮೋಸ್ಟ್ ನೋಡ್ಬೋದು ಈ ಸ್ಟಾಕ್ ಆಲ್ಮೋಸ್ಟ್ ಸುಮಾರು ದಿವಸ ಈ ಲೆವೆಲ್ಗೆ ಹೋಗಿ 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 ರಿಜೆಕ್ಷನ್ ಆಗಿರೋದ್ರಿಂದನೂ ಹೈಯರ್ ಲೋ ಫಾರ್ಮೇಶನ್ಸ್ ಕಂಪ್ಲೀಟ್ ಒಂದು ಬಂದಿಲ್ಲ ಅಂತ ಹೇಳಿದ್ರು. ಬಟ್ ಒಂದು ತಕ್ಕ ಮಟ್ಟಿಗೆ ಐ ಥಿಂಕ್ ಅರೌಂಡ್ 4.22% ಸಮಥಿಂಗ್ ಅಪ್ ಟ್ರೆಂಡ್ ಇದೆ ಅಂತ ಅನ್ಕೊಂತೀನಿ. ಆ ಒಂದು ಸ್ಟ್ರಾಂಗ್ ಕ್ಯಾಂಡಲ್, ಈ ಒಂದು ಕಂಪ್ಲೀಟ್ ಕ್ಯಾಂಡಲ್ ಯಾವ ರೀತಿ ಫಾರ್ಮೇಶನ್ಸ್ ಆಗಿರೋದು ಬೇಸಿಸ್ ಮೇಲೆ ನಾವು ಹೇಳ್ಬೋದು ಈ ಸ್ಟಾಕ್ ಆಲ್ಮೋಸ್ಟ್ 600 ಬ್ರೇಕ್ ಆಗುವಂತ ಚಾನ್ಸಸ್ ಹೆಚ್ಚಿಗೆ ಇದೆ ಅನ್ನೋ ಒಂದು ಡಿಸಿಷನ್ ಮಾಡ್ಬೋದು. ಇದು ಡೈಲಿ ಟೈಮ್ ಫ್ರೇಮ್ ನ ಅನಾಲಿಸಿಸ್. ಇದನ್ನ ಇನ್ನು ಸ್ವಲ್ಪ ಕ್ಲೋಸ್ ಅನಾಲಿಸಿಸ್ ನ ಒಂದು ಮಾಡ್ಬಿಟ್ರೆ ಡೈಲಿ ಟೈಮ್ ಫ್ರೇಮ್ ಅನಾಲಿಸಿಸ್ ನೋಡಿದ್ರೆ ಇದು ನಿಮಗೆ ಇನ್ವರ್ಟೆಡ್ ಅಥವಾ ಆಪೋಸಿಟ್ ಹೆಡ್ ಅಂಡ್ ಶೋಲ್ಡರ್ ನ ಒಂದು ಫಾರ್ಮೇಶನ್ ಸಹ ನಾನು ಹಾಕಿದ್ದೀನಿ, ಜಸ್ಟ್ ಒಂದು ರಫ್ ಒಂದು ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ಗೋಸ್ಕರ. ಇದನ್ನ ನೋಡಿದ್ರೆ ನಿಮ್ಗೆ ಆಲ್ಮೋಸ್ಟ್ ನೋಡ್ಬೋದು ಇದು ಲೆಫ್ಟ್ ಶೋಲ್ಡರ್ ಹೆಡ್ ಆಗುತ್ತೆ, ಇದು ರೈಟ್ ಶೋಲ್ಡರ್ ಆಗುತ್ತೆ, ಇದನ್ನ ಇನ್ವರ್ಟೆಡ್ ಆಗುತ್ತೆ, ಇನ್ವರ್ಟೆಡ್ ಹೆಡ್ ಅಂಡ್ ಶೋಲ್ಡರ್ ಆಗುತ್ತೆ. ಇದನ್ನ ನೀಟಾಗಿ ಬ್ರೇಕ್ ಔಟ್ ಆದ್ರೂ ಒಂದು 2 ವೀಕ್ಸ್ ಬ್ಯಾಕ್ ಮತ್ತೆ ವಾಪಸ್ ಆಗಿ ಮತ್ತೆ ಅದೇ ಲೆವೆಲ್ಗೆ ಒಂದು ಸ್ಟ್ರಾಂಗ್ ಒಂದು ಬ್ರೇಕ್ಔಟ್ ಕೊಟ್ಟಿರೋದ್ರಿಂದ ಅಪ್ ಟ್ರೆಂಡ್ ಕ್ಯಾನ್ ಬಿ ಎಕ್ಸ್ಪೆಕ್ಟೆಡ್ ಇನ್ ದಿ ನಿಯರ್ ಟರ್ಮ್ ಅಂತ ಹೇಳ್ಬೋದು ಸ್ನೇಹಿತರೆ. ಬಿಕಾಸ್ ಈ ಒಂದು ಸ್ಟಾಕ್ ನ ಒಂದು ಮಂತ್ಲಿ ಟೈಮ್ ಫ್ರೇಮು, ವೀಕ್ಲಿ ಟೈಮ್ ಫ್ರೇಮ್ಸ್ ಅನಾಲಿಸಿಸ್ ಸಹ ಮಾಡಿದ್ದೀನಿ, ಒಂದು ಓಕೆ ಅಂತ ಹೇಳ್ಬೋದು ಅಂತಾನೆ ನನ್ನ ಒಂದು ಟೆಕ್ನಿಕಲ್ ಅನಾಲಿಸಿಸ್ ಹೇಳ್ತಿದೆ. ಇದೇ ಲೆವೆಲ್ ಏನಾದರೂ ಈ ಒಂದು ಸ್ಟಾಕ್ ಏನಾದರೂ 580 ಲೆವೆಲ್ ಏನಾದರೂ ಬ್ರೇಕ್ಔಟ್ ಆಯಿತು ಅಂತ ಹೇಳಿದ್ರೆ ನೆನ್ಪಿಟ್ಕೊಳ್ಳಿ, 580 ಬ್ರೇಕ್ಔಟ್ ಆಗಿ ನಾಳೆ ಮಧ್ಯಾಹ್ನ ಗಂಟೆ ಅಥವಾ 12, 1, 2 ಗಂಟೆ ಈ ಟೈಮ್ ಅಷ್ಟರಲ್ಲಿ 580ನ ಸಸ್ಟೈನ್ ಆಯಿತು ಅಂತ ಹೇಳಿದ್ರೆ ಇದನ್ನ ನೀವು ಡಿಸಿಷನ್ ಮಾಡ್ಬೋದು ನಿಮ್ಮ ಒಂದು ಫರ್ದರ್ ಅನಾಲಿಸಿಸ್ ಬೇಸಿಸ್ ಮೇಲೆ. ಟಾರ್ಗೆಟ್ ಬಂದು 602 ಕೊಟ್ಟಿದ್ದೀನಿ, ಸಣ್ಣ ಟಾರ್ಗೆಟ್, ಇಮಿಡಿಯೇಟ್ ಟಾರ್ಗೆಟ್. ಅದೇನಾದ್ರೂ ಸಸ್ಟೈನ್ ಆಯಿತು ಅಂತ ಹೇಳಿದ್ರೆ 669, 715 ಇಂದ 720ಗೆ ಒಂದು ಸ್ವಲ್ಪ ರೆಸಿಸ್ಟೆನ್ಸ್ ಇರೋದ್ರಿಂದ ಆ ಒಂದು ಟಾರ್ಗೆಟ್ ಮಾಡ್ಬೋದು. ಸೊ ಅದ್ರ ಜೊತೆಗೆ 800ನ ಸಹ ಇಡಬಹುದು, ಬಟ್ ಸ್ವಲ್ಪ ರೀಚ್ ಆಗೋದು ಸ್ವಲ್ಪ ರಿಸ್ಕ್ ಇದೆ. ಬಟ್ ನನ್ನ ಒಂದು ಸಜೆಷನ್ ಏನಂತ ಹೇಳಿದ್ರೆ ಟಾರ್ಗೆಟ್ 1 ಅಥವಾ ಟಾರ್ಗೆಟ್ 2 ಅದ್ರ ಜೊತೆಗೆ ಪ್ಲಸ್ ಟಾರ್ಗೆಟ್ 3 715 ಇಂದ 720 ಏನ್ ಹೇಳಿದ್ರೆ ಅದು ಹತ್ರ ಅಚೀವ್ ಆಗ್ತಾ ನೀವು ನಿಮ್ಮ ಪೊಸಿಷನ್ ಸ್ಕ್ವೇರ್ ಆಫ್ ಮಾಡ್ಕೊಬಹುದು. ಇನ್ ಕೇಸ್ ಏನಾದ್ರು ನೀವು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ನಿಮ್ಮ ಒಂದು ನಿಮ್ಮ ಅನಾಲಿಸಿಸ್ ಸಹ ಮಾಡ್ಕೊಂಡು ಫೈನ್ ನಿಮ್ಮ ಒಂದು ಫೈನಾನ್ಷಿಯಲ್ ಅಡ್ವೈಸರ್ನ ಕನ್ಸಲ್ಟ್ ಮಾಡಿ ಫೈನ್ ಅಂತ ಅನ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಶುರು ಮಾಡಿದ್ರೆ ಅದನ್ನ ನೀವು ಡಿಸಿಷನ್ ಮಾಡ್ಬೋದು. ಇಲ್ಲ ನಾನು ಲರ್ನಿಂಗ್ ಇನ್ನೂ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ರೀತಿ ಅನಾಲಿಸಿಸ್ ಬೇಕಾದ್ರೆ ನೀವು ಮಾಡ್ಕೊಂಡು ಇನ್ನು ಕಲಿತಾ ಹೋಗಿ ಇನ್ನು ಹೆಚ್ಚಿನ ಅನಾಲಿಸಿಸ್ ಮಾಡಬೇಕು, ಆಪ್ಷನ್ ಸ್ಟ್ರಾಟಜಿಸ್ಟ್ ಆಗ್ಬೇಕು ಅಂತ ಹೇಳಿದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಕೆಳಗಡೆ ಕೊಟ್ಟಿರುವಂತ ನಂಬರ್ನ ನೋಡ್ಕೊಂಬಿಡಿ, ಇಲ್ಲಿ ಒಂದು ನಂಬರ್ ಏನು ಡಿಸ್ಪ್ಲೇ ಆಗ್ತಿದೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ, ಇಲ್ಲ ನಂಬರ್ ಇದ್ರೆ ಇದನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇದು ಇವತ್ತಿನ ಒಂದು ಚಾರ್ಟ್ ನ ಅನಾಲಿಸಿಸ್ ಸ್ನೇಹಿತರೆ. ಸೊ ಹೆಂಗೆ ಏನ್ ಅನ್ಸುತ್ತೆ, ಈ ಒಂದು ಸ್ಟಾಕ್ ಅಪ್ ಟ್ರೆಂಡ್ ಕೊಡುತ್ತಾ ಇಲ್ವಾ? ನಿಮ್ಮ ಅನಾಲಿಸಿಸ್ ನ ಹೋಮ್ ವರ್ಕ್ ಮಾಡ್ಕೊಂಡು ಬಂದು ಕಮೆಂಟ್ ಹಾಕಿ ನೋಡೋಣ ಎಷ್ಟು ಜನ ಯಾವ ರೀತಿ ಅನಾಲಿಸಿಸ್ ಮಾಡ್ತಾರಂತ. ಸೊ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.